ಎಲೆಕ್ಟ್ರಿಸಿಟಿ ಫ್ರೀ ನಾನೇನು ಕೊಡ್ತಾ ಉಪಯೋಗಿಸ್ತಾ ಇಲ್ಲ, ನಾನು ಪೇ ಮಾಡೇ ಓಡಾಡ್ತಾ ಇದ್ದೀನಿ. ಓಕೆ. ಬಿಟ್ಟಿಯಾಗಿ ಯಾವುದು ಜಾಸ್ತಿ ದಿನ ಬರಲ್ಲ. ಲೋಕಸಭಾ ಚುನಾವಣೆ ಆದ್ರೂ ಈ ಸಲ ಕಾಂಗ್ರೆಸ್ಸೇ ಬರ್ಬೋದು, ಮೋಸ್ಟ್ಲಿ ಅದೇ ಬರುತ್ತೆ. ನಮಗೆಲ್ಲ ಆಲ್ರೆಡಿ ಗೊತ್ತು ಯಾರು ಗೆಲ್ತಾರೆ. ರಾಮ ಮಂದಿರ ಕಟ್ಸಿದ್ದಾರೆ, ಆಮೇಲೆ ಅವರೇ ಗೆಲ್ಬೇಕು ಅಂತ ಇದೆ. ಕಾಂಗ್ರೆಸ್ ಬಂದ್ರೆ ಯಾರು ಪ್ರಧಾನಮಂತ್ರಿ ಆಗ್ತಾರೆ? ಅದು ಹೇಳಕ್ ಬರಲ್ಲ ಸರ್, ಯಾಕಂದ್ರೆ ಅವರೇ ಇದು ಮಾಡಿಲ್ಲ ಅಂದ್ರೆ ನಾವು ಹೆಂಗೆ ಹೇಳ್ಬೋದು? ಅಂದ್ರೆ ಅವರು ಇನ್ನು ಫಿಕ್ಸ್ ಮಾಡಿಲ್ವಾ ಯಾರು ಪ್ರಧಾನಮಂತ್ರಿ ಅಂತ? ಯಾರಂತ ನಮಗೆ ಇನ್ನ ಅವ್ರು ಆ ಕಡೆಯಿಂದ ಫಿಕ್ಸ್ ಆಗಿಲ್ಲ. ಇಲ್ಲ ಅಂತೂ ಸಿದ್ದರಾಮಯ್ಯ ಇದ್ದಾರೆ. ಒಂದು ಅಂಗಡಿನೂ ಇದೆ, ಒಂದು ಮನೆಯೂ ಇದೆ. 100 ಯೂನಿಟ್ ಫ್ರೀ ಕರೆಂಟ್ ಸಿಗ್ತಾ ಇದೆ, ಆದರೆ ಅಂಗಡಿಯಲ್ಲಿ ಬಿಲ್ ಜಾಸ್ತಿ ಬರ್ತದೆ. ಇನ್ನೇನಿಲ್ಲ ಸರ್, ಯಾರು ಪ್ರಧಾನಮಂತ್ರಿ ಯಾರು ಆಗ್ತಾರೆ ಹಂಗಾರೆ? ಸೋನಿಯಾ ಗಾಂಧಿ ಆಗಬೇಕು, ಇಲ್ಲಾಂದ್ರೆ ಅವ್ರು ರಾಹುಲ್ ಗಾಂಧಿ ಆಗಬೇಕು, ಯಾರೋ ಒಬ್ರು ಆಗಬೇಕು ಸರ್. ರೀ ಇವಾಗಷ್ಟೇ ಬಿಜೆಪಿ ಗೆಲ್ಲುತ್ತೆ ಅಂದ್ರಿ. ಅಲ್ಲ ಗೆದ್ರೆ, ಇಲ್ಲಾಂದ್ರೆ ಮೋದಿನೇ ಮುಂದುವರ್ಸ, ಇಲ್ಲಾಂದ್ರೆ ಅಮಿತ್ ಶಾ ಇದ್ದಾನೆ, ಅವ್ರು ಬಿಡ್ತಾರ, ಯಾರೊಬ್ರು ಹಂಚ್ಕೋತಾರೆ ಅಷ್ಟೇ ಸರ್. ಓಕೆ ಸರ್. ಮೇಡಮ್ ನಮಸ್ತೆ. ನಮಸ್ತೆ. ಎಲೆಕ್ಷನ್ಸ್ ಆಗಿದೆ ಕರ್ನಾಟಕದಲ್ಲಿ 2 ಹಂತ. ಸೊ June 4 ರಿಸಲ್ಟ್ಸ್ ಇದೆ. ಯಾರು ಗೆಲ್ಬೋದು ಈ ಸರ್? BJPನೇ ಬರಬೇಕು, ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೇಗೆ ಹೇಳ್ತೀರಿ ಅಷ್ಟು ಕಾನ್ಫಿಡೆಂಟ್ ಆಗಿ? ಅವ್ರು ಮಾಡಿರೋ ಕೆಲಸದಿಂದ ಏನು ಕೆಲಸ ಮಾಡಿದ್ದಾರೆ? ಸಾಕಷ್ಟು ನಡೆದಿದೆ. ಎಕ್ಸಾಂಪಲ್ಸ್? ಫಸ್ಟ್ ಆಫ್ ಆಲ್ ಇಂಡಿಯಾ ನ್ಯಾಷನಲ್ ಸೆಕ್ಯೂರಿಟಿ ಚೆನ್ನಾಗಿದೆ, ಅದೇ ಮೇನ್. ಓಕೆ. ನಾನು ನೆಕ್ಸ್ಟ್ ಎಲೆಕ್ಷನ್ ಬದುಕಿರಬೇಕು ಅಂದರೆ ನ್ಯಾಷನಲ್ ಸೆಕ್ಯೂರಿಟಿ ಇರಬೇಕು, ಅದು ಚೆನ್ನಾಗಿದೆ. ಸೊ ಹಾಗೆ ಕಾಂಗ್ರೆಸ್ ಅವ್ರು ಹೇಳ್ತಿದ್ದಾರೆ ನಾವು ಪ್ರತಿ ಮನೆಗೂ ಪರ್ ಇಯರ್ 1 ಲಕ್ಷ ಕೊಡ್ತೀವಿ. ಏನು ಬೇಡ, ದುಡ್ಡೇನು ಬೇಕಾಗಿಲ್ಲ, ಸೆಕ್ಯೂರಿಟಿ ಮುಖ್ಯ. ಅಂದ್ರೆ ಕೊಡ್ತಾ ಇದಾರಲ್ಲ, ಫ್ರೀ ಬಸ್ ಕೊಡ್ತಾ ಇದ್ದಾರೆ, ಎಲೆಕ್ಟ್ರಿಸಿಟಿ ಫ್ರೀ ನಾನೇನು ಕೊಡ್ತಾ ಇದ್ದಾರೆ. ಉಪಯೋಗಿಸ್ತಾ ಇಲ್ಲ, ನಾನು ಪೇ ಮಾಡೇ ಓಡಾಡ್ತಾ ಇದ್ದೀನಿ. ಓಕೆ. ಬಿಟ್ಟಿಯಾಗಿ ಯಾವುದು ಜಾಸ್ತಿ ದಿನ ಬರಲ್ಲ ಅಷ್ಟೇ. ಥ್ಯಾಂಕ್ ಯು. ನಮಸ್ತೆ. ಏನು ನಿಮ್ಮ ಹೆಸರು? ಶಶಾಂಕ್. ಯಾವೂರು? ಮಂಗಳೂರು. ಏನು ಮಾಡ್ತಾ ಇದ್ದೀರಾ? ಡಿಸೈನರ್ ಆಗಿ. ಹೌದಾ? ಓಕೆ. ಈಗ ವೋಟ್ ಮಾಡಿದ್ದೀರಾ ನೀವು? ಹಾಂ. ಈ ಸರ್ತಿ June 4 ರಿಸಲ್ಟ್ ಇದೆ, ಗೊತ್ತಿದೆಯಲ್ಲ ನಿಮಗೆ? ಯಾರು ಗೆಲ್ಬೋದಣ್ಣ? BJP. ಹೇಗೆ ಹೇಳ್ತೀರಿ ಅಷ್ಟು? ಮೋದಿ. ಅದೇ ಕಾನ್ಫಿಡೆಂಟ್ ಆಗಿ ಹೆಂಗೆ ಹೇಳ್ತೀರಿ? ಮೋದಿ ಎಲ್ಲ ಕೆಲಸ ಮಾಡಿದ್ದಾರೆ ಹಾಗೆ. ಬೇರೆ ಪಕ್ಷಗಳಿದ್ದಾವೆ, ಕಾಂಗ್ರೆಸ್ ಇದೆ, ಇಂಡಿಯಾ ಅಲೈನ್ಸ್ ಇದೆ. ಕಾಂಗ್ರೆಸ್ ಎಲ್ಲ ಇಲ್ಲ, ಮೋದಿ. ಅದೇ ಯಾಕೆ ಕಾರಣ? ಸುಮಾರು ಕೆಲಸ ಎಲ್ಲ ಮಾಡಿದ್ದಾನೆ, ಆರ್ಮಿಗೆ ಬೇರೆ ಎಲ್ಲ ಇಂಡಿಯಾಕ್ಕೆ ಒಳ್ಳೆ ಮಾಡಿದ್ದಾರೆ. ಕಾಂಗ್ರೆಸ್ ಅವರು ಎಲ್ಲ ಫ್ರೀ ಕೊಡ್ತಾರೆ, 2,000 ರೂಪಾಯಿ, ಎಲೆಕ್ಟ್ರಿಸಿಟಿ ಫ್ರೀ, ಬಸ್ ಫ್ರೀ. ಎಲ್ಲಿ ಫ್ರೀ? ಇಲ್ಲಿ ಮಾತ್ರ ಫ್ರೀ ಅಲ್ಲ, ಇಡೀ ಇಂಡಿಯಾದಲ್ಲಿ. ಅಲ್ಲ, ಈಗ ಗೆದ್ರೆ ಪ್ರತಿ ವರ್ಷಕ್ಕೆ 1 ಲಕ್ಷ ಪ್ರತಿ ಮನೆಗೂ ಕೊಡ್ತಾರಂತೆ. ಆ ಲೆಕ್ಕದಲ್ಲಿ ಆಗಲ್ಲ. ಅಂದ್ರೆ ಗೆಲ್ಲೋದಿಲ್ಲ ಅಂತ ಹೇಳ್ತಾ ಇದ್ದೀರಾ? ನೀವು ಹೇಳಿ ಬ್ರದರ್. ಸೇಮ್ ಅದೇ. ಸೇಮ್ ಏನು? ಅದೇ ಅವನು ಹೇಳಿದಾಗೆ. ಹೇಳಿ, ನೀವೇ ಹೇಳಿ, ಪರವಾಗಿಲ್ಲ. ಮೋದಿ ಗೆದ್ದು ಕೇಳ್ತಾರೆ. ಹಾಂ ಮೇಡಮ್ ನಮಸ್ತೆ. ನಮಸ್ತೆ. ಸೊ ಎಲೆಕ್ಷನ್ಸ್ ಮುಗಿದಿದೆ ಕರ್ನಾಟಕದಲ್ಲಿ 2 ಹಂತದ್ದು. ಸೊ June 4 ರಿಸಲ್ಟ್ಸ್ ಇದೆ. ಯಾರು ಗೆಲ್ಬಹುದು ಎಲೆಕ್ಷನ್ಸ್? ನಮಗೆಲ್ಲ ಆಲ್ರೆಡಿ ಗೊತ್ತು ಯಾರು ಗೆಲ್ತಾರೆ. ರಾಮ ಮಂದಿರ ಕಟ್ಸಿದ್ದಾರೆ, ಆಮೇಲೆ ಅವರೇ ಗೆಲ್ಬೇಕು ಅಂತ ಇದೆ. ನಮ್ಮ ಭಾರತ ಉಳಿಬೇಕಂದ್ರೆ ಅವ್ರು ಗೆಲ್ಬೇಕು. ಯಾರು ಹೆಸರು ಹೇಳ್ಬಿಡಿ. ಆಬ್ವಿಯಸ್ಲಿ ನಿಮಗೂ ಗೊತ್ತು, ನೀವು ಓಟ್ ಹಾಕಿದ್ದೀರಾ, ಅವ್ರಿಗೂ ಗೊತ್ತು, ಎಲ್ಲರೂ ಓಟ್ ಹಾಕಿದ್ದಾರೆ. ಸೊ ಅವರಿಗೆ ಮನ್ ಕಿ ಬಾತ್ ಅಲ್ಲಿ ಪೌಂಚ್ ಚುಕಾ ಆಲ್ರೆಡಿ. ಸೊ ಅವ್ರು ಗೆಲ್ಬೇಕು. ಸೊ ಮೋದಿ ಅವ್ರ ಹೆಸರು ಹೇಳ್ತಾ ಇದ್ದಾರೆ ಇಂಡೈರೆಕ್ಟ್ ಆಗಿ, ಅಬ್ವಿಯಸ್ಲಿ ಗೊತ್ತಾಗುತ್ತೆ. ಸೊ ಯಾಕೆ ಕಾಂಗ್ರೆಸ್ ಅವರು ಕೂಡ ಪ್ರತಿಯೊಬ್ಬರಿಗೂ ಫ್ರೀಸ್ ಕೊಡ್ತಾ ಇದ್ದಾರೆ, ಮತ್ತೆ ಬಸ್ ಫ್ರೀ ಮಾಡ್ತಿದ್ದಾರೆ, ಕರೆಂಟ್ ಫ್ರೀ ಕೊಟ್ಟಿದ್ದಾರೆ, ಮತ್ತೆ ವರ್ಷಕ್ಕೆ 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ ಪ್ರತಿ ಮನೆಗೂ. ಯಾಕೆ ಅವ್ರಿಗೊಂದು ಅವಕಾಶ ಕೊಡಬಾರ್ದು? ಅವರು ಗೆಲ್ಲಲ್ವಾ? ಹೇಗೆ? ದುಡ್ಕೊಂಡು ತಿನ್ನಬೇಕು, ಅದು ದುಡ್ಕೊಂಡು ತಿನ್ನೋದ್ರಲ್ಲಿ ಒಂದು ಬೇರೆ ಸುಖ ಇರುತ್ತೆ. ಫ್ರೀಯಾಗಿ ಸಿಕ್ಕಿರೋದು ಟೆಂಪ್ರರಿ ಅಷ್ಟೇ. ಸೊ ಹಾಗಾಗಿ ಬೆಟರ್ ಇನ್ನೂ ಜಾಸ್ತಿ ಈ ಥರ ದುಡ್ಕೊಂಡು ತಿಂದೆ ಆಲಸ್ಯ ಜೀವನ ಮಾಡಿಸೋದು ಕಮ್ಮಿ ಮಾಡಿ ದುಡ್ಕೊಂಡು ಪ್ರಯತ್ನ ಮಾಡ್ಕೊಂಡು ತಿನ್ನೋದು ಬೆಟರ್ ಅನಿಸುತ್ತೆ. ಸೊ ಅದರಿಂದ BJPಗೆ ಇನ್ನೊಂದು ಸರ್ತಿ ಚಾನ್ಸ್ ಸಿಗಬೇಕು ಅಂತ. ಮತ್ತು ಕೆಲವು ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ, ಇಲ್ಲ ಇಂಡಿಯಾ ಅಲೈನ್ಸ್ ಮೆಜಾರಿಟಿ ಬರುತ್ತೆ, BJP ಕಡಿಮೆ ಆಗುತ್ತೆ ಅಂತ ಹೇಳ್ತದೆ. ಅದ್ರ ಬಗ್ಗೆ ಏನು ಹೇಳ್ತಾರೆ? ಯಾರು ಮಾಡ್ತಾರೆ ಪ್ರಧಾನಮಂತ್ರಿ ಇಂಡಿಯಾ ಅಲೈನ್ಸ್ ಅಲ್ಲಿ? ಅಷ್ಟೊಂದು ಜನ ಇದಾರಲ್ಲ. ಅಲ್ಲ, ಅದೇ ಇನ್ ಕೇಸ್ ಇಂಡಿಯಾ ಅಲೈನ್ಸ್ ಬಂದರೆ ಯಾರು ಪ್ರಧಾನಮಂತ್ರಿ ಆಗ್ಬೋದು? ಇಲ್ಲ, ಒಬ್ಬೊಬ್ರು ಒಂದೊಂದು ದಿನ ಆಗ್ಬೇಕಷ್ಟೇ ವಾರದಲ್ಲಿ. ಸೊ ಇಲ್ಲ, ಮೋಸ್ಟ್ಲಿ BJP ಬರಬೇಕು. 400 ಪಾರ್, ಅಬ್ಕಿ ಬಾರ್ 400 ಪಾರ್. ಎಲೆಕ್ಷನ್ಸ್ ಆಯಿತು ಕರ್ನಾಟಕದಲ್ಲಿ. ಹೌದು. ಇನ್ನೇನು June 4 ರಿಸಲ್ಟ್ಸ್ ಇದೆ. ಯಾರು ಗೆಲ್ಬಹುದು ನಿಮ್ಮ ಪ್ರಕಾರ? ರೈಟ್ ವಿಂಗ್ ಸರ್ಕಾರನೇ ಗೆಲ್ಬೋದು. ಅಂದ್ರೆ ಹೆಸರು ಹೇಳಿ. ಹೆಸರು BJPನೇ ಗೆಲ್ಬೋದು. BJP ಯಾವ ಕಾರಣಕ್ಕೆ BJP ಗೆಲ್ಲುತ್ತೆ? BJP ಹೇಳಿರೋ ಮ್ಯಾನಿಫೆಸ್ಟೋಲಿರೋ ಎಲ್ಲ ಕೆಲಸನೂ ಮಾಡಿದ್ದಾರೆ. ಮೋಸ್ಟ್ ಆಫ್ ದಿ ಥಿಂಗ್ಸ್ ಮಾಡಿಬಿಟ್ಟಿದ್ದಾರೆ. ಲೈಕ್ 100% ಮಾಡಿದ್ದಾರೆ. ಕಾಂಗ್ರೆಸ್ ಅವರು ಭರವಸೆ ಕೊಟ್ಟಿದ್ದಾರೆ, ನಾವು ಫ್ರೀ ಕರೆಂಟ್ ಕೊಡ್ತೀವಿ, ಪ್ರತಿ ಮನೆಗೆ 2,000 ಕೊಡ್ತೀವಿ, ವರ್ಷಕ್ಕೆ 1 ಲಕ್ಷ ಕೊಡ್ತೀವಿ ಪ್ರತಿ ಹೆಣ್ಮಗುಗೆ ಅಂತ. ಸೊ ಕ್ರೈಮ್ ರೇಟ್ ಜಾಸ್ತಿ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಇವಾಗಲೇ ನೋಡ್ಬೋದು, ಲೈಕ್ ಇವಾಗ ನಾನು ಟ್ರಾಫಿಕಲ್ಲಿ ಬರ್ಬೇಕಾದ್ರೆ ರೋಡ್ ರೇಜ್ ಜಾಸ್ತಿ ಆಗಿದೆ. ಸರ್ಟನ್ ಕಮ್ಯುನಿಟಿಗೆ ಎರಡೂ ಸೈಡ್ ಇರ್ಬೋದು. ಇವಾಗ BJP ಬಂದಾಗ ಹಿಂದೂಗಳು ನಮ್ಮನ್ನು ಸಪೋರ್ಟ್ ಮಾಡ್ತಾರೆ ಅಂತ ಇರ್ಬೋದು, ಇಲ್ಲ
ಕಾಂಗ್ರೆಸ್ ಬಂದಾಗ ಮುಸ್ಲಿಂ ಅವ್ರು ಸಪೋರ್ಟ್ ಮಾಡ್ತಾರೆ ಅಂತ ಇರ್ಬೋದು. ಅದು ತುಂಬ ಏನಂತಾರೆ ಎಕ್ಸ್ಟ್ರೀಮಿಸಮ್ಗೆ ಹೋಗ್ತಾ ಇದೆ. ಸೊ ಒಂದು ಸೆಂಟರಲ್ಲಿರೋದು ಬ್ಯಾಲೆನ್ಸ್ಡ್ ಸರ್ಕಾರ ಇದ್ದರೆ ಒಳ್ಳೆಯದಾಗುತ್ತೆ. ಆ್ಯಂಡ್ ಡೆವಲಪ್ಮೆಂಟಿಗೂ ನೋಡ್ಬೋದು, ಇವಾಗ ಬಸ್ಸಸ್ಸಲ್ಲಿ ಫ್ರೀ ಕೊಡ್ತಾ ಇದ್ದಾರೆ, ಬಟ್ ಬೇರೆ ಕಡೆ ರೇಟ್ ಜಾಸ್ತಿ ಮಾಡಿದ್ದಾರೆ. ಸೊ ಇವಾಗ ಫಾರ್ ಒಂದು ಎಕ್ಸಾಂಪಲ್ ಹೇಳ್ತೀನಿ, ನಂದೊಂದು ಅಂಗಡಿನೂ ಇದೆ, ಒಂದು ಮನೆಯೂ ಇದೆ, 100 ಯೂನಿಟ್ ಫ್ರೀ ಕರೆಂಟ್ ಸಿಗ್ತಾ ಇದೆ, ಆದರೆ ಅಂಗಡಿಯಲ್ಲಿ ಬಿಲ್ ಜಾಸ್ತಿ ಬರ್ತಾ ಇದೆ ಮೊದಲಿಗಿಂತ. ಸೊ ಅಲ್ಲಿಗೆ ಬ್ಯಾಲೆನ್ಸ್ ಆಗ್ತಾ ಇದೆ. ಸೊ ಅಂದರೆ ಏನು ಫ್ರೀ ಕೊಡ್ತಾ ಇಲ್ಲ, ಇನ್ನೊಬ್ರ ಹತ್ರ ಕಿತ್ಕೊಂಡು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಹಾಂ, ಫ್ರೀ ಕೊಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಹಾಗೇನೆ ಇವಾಗ ಹೆಂಗಂದರೆ ನಿಮ್ಮ ಸಂಬಳ 50,000 ಇದೆ, 80,000 ರೂಪಾಯಿ ನೀವು ಖರ್ಚು ಮಾಡ್ತಾ ಇದ್ದರೆ ನಿಮ್ಗೆ 30,000 ರೂಪಾಯಿ ಹೆಂಗಿದ್ರು ಲಾಸ್, ಡೆಫಿಸಿಟಲ್ಲೇ ಹೋಗ್ತಾ ಇದೆ ಬಜೆಟ್. ಸೊ 50,000 ಇರೋದ್ರಲ್ಲಿ ನೀವು 45,000 ಮಾಡಿಕೊಂಡು ನೆಕ್ಸ್ಟ್ ಡೆವಲಪ್ಮೆಂಟಿಗೆ 5,000 ಇಟ್ಕೊಂಡ್ರೆ ಇಟ್ ವುಡ್ ಬಿ ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಅಷ್ಟೇ. ಸೊ ಇವಾಗ ಜನ ಅದನ್ನು ಹೇಗೆ ತೊಗೊಂಡಿದ್ರೋ ಗೊತ್ತಿಲ್ಲ, ಬಟ್ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಹೌದು. ಸೊ ಈ ಫ್ರೀ ಇದ್ರ ಮೇಲೆ ಸೊ ಇವಾಗ ವಿಧಾನಸಭೆ ಚುನಾವಣೆ ಇರಲಿ, ಇಲ್ಲಾಂದರೆ ನಾವು ಇವಾಗ ಪಾರ್ಲಿಮೆಂಟ್ರಿ ಎಲೆಕ್ಷನ್ಸ್ ಎರಡೂ ಡಿಫ್ರೆಂಟ್ ಪರ್ಸ್ಪೆಕ್ಟಿವಲ್ಲಿ ನೋಡಬೇಕಾಗುತ್ತೆ. ಇವಾಗ ಸ್ಟೇಟ್ ಎಲೆಕ್ಷನ್ಸಲ್ಲಿ ಚಿಕ್ಕದು ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ಸ್ಟೇಟ್ ಹೈವೇಸ್ ಬಗ್ಗೆ ಯಾರೂ ಮಾತಾಡಲ್ಲ. ಆದರೆ ಇವಾಗ ಸೆಂಟ್ರಲ್ ಎಲೆಕ್ಷನ್ಸಲ್ಲಿ ಬಂದರೆ ರೋಡ್ ಹೈವೇಸ್ ಕನೆಕ್ಟಿವಿಟಿ ಚೆನ್ನಾಗಾಗಬೇಕು, ರೋಡ್ ಆಗ್ತಿರೋ ಸ್ಪೀಡ್, ಇವಾಗ ರೋಡನ್ನು ಲೋನಲ್ಲೇ ಮಾಡ್ತಾ ಇರೋದು. ಸೊ ಏನಂತಾರೆ ಸೆಂಟ್ರಲ್ ಮಿನಿಸ್ಟರ್ಸ್ ಏನಿದ್ದಾರೆ ದೇ ಆರ್ ಮೋರ್ ಏನಂತಾರೆ ಅವ್ರಿಗೋಸ್ಕರ ಕೆಲಸ ಮಾಡ್ಕೊಳ್ದೆ, ದೇ ಆರ್ ಮೋರ್ ಇನ್ ಟು ದಿ ಪಬ್ಲಿಕ್ ಫಿಗರ್ ಅನಿಸುತ್ತೆ. ಅದಕ್ಕೆ ಇಟ್ ಈಸ್ ಬೆಟರ್ ಆಪ್ಷನ್. ಬಿ ಜೆ ಪಿಯಲ್ಲಿ ಅದರ್ ದ್ಯಾನ್ ಮೋದಿ ಫೇಸ್ ನೋಡೋದು ಬಿಟ್ಟು ಬೇರೆಯವರು ಕೆಲಸ ಮಾಡಿದ್ದಾರೆ. ನಿತಿನ್ ಗಡ್ಕರಿ ಇರಲಿ, ರೋಡ್ಸ್ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಬೇರೆಯವರು ಎಲ್ಲರೂ ಅವ್ರವ್ರ ಮಿನಿಸ್ಟ್ರಿ ಅವ್ರವ್ರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಡಿಫೆನ್ಸ್ ಚೆನ್ನಾಗಿದೆ. ಸುಮಾರು ದೇ ಆರ್ ಟೆಲಿಂಗ್ 2025 ಇಲ್ಲ 2026 ಒಳಗಡೆ 100% ಇಂಡಿಯನ್ ಮೇಡ್ ಎಲ್ಲಾದರೂ ಮಾಡ್ತೀವಿ ಏನಂತ ಡಿಫೆನ್ಸ್ಗೆ. ಅದೊಂದು ಒಳ್ಳೆ ಆಪ್ಷನ್ ಇದೆ, ಚೆನ್ನಾಗಿದೆ. ಸೊ ಹಾಗೆ ಎಷ್ಟು ನಂಬರ್ ಬರ್ಬೋದು ಅಂತ ಹೇಳ್ತೀನಿ? 400 ಪರ್ ಆಗಲ್ಲ ಫಸ್ಟ್ ಥಿಂಗ್. ಕರ್ನಾಟಕದಲ್ಲಿ ಒಂದು 5 ಸೀಟ್ ಕಮ್ಮಿನೇ ತೊಗೊತಾರೆ ಲಾಸ್ಟ್ ಟೈಮ್ಗಿಂತ. ಸೊ ಅಂದರೆ ಅಪ್ರಾಕ್ಸಿಮೇಟ್ ಒಂದು 2022. ಹಾಂ, 2022. ಆದರೆ ಸೆಂಟ್ರಲಲ್ಲಿ 300 ಕ್ರಾಸ್ ಆಗಬಹುದು, ಇಲ್ಲ ಆಗದೆ ಇರ್ಬೋದು. ಓಕೆ. ಸೊ ಹಾಗೆ ಇನ್ನೊಂದು ಕ್ವಶನ್, ಈಗಷ್ಟೇ ಇಬ್ಬರನ್ನ ಮಾತಾಡ್ಸಿದ್ವಿ ನಾವು. ಅವರು ಬಂದು ಹರಿಯಾಣದವರು. ಓಕೆ. ಅವ್ರಿಗೆ ವೋಟಿಂಗ್ ಇರೋದು ಅಲ್ಲಿ, ಅವ್ರು ವರ್ಕ್ ಮಾಡ್ತಿರೋದು ಇಲ್ಲಿ, ಅವ್ರಿಗೆ ರಜೆ ಕೊಟ್ಟಿಲ್ಲ, ಸೊ ಅವ್ರು ಓಟ್ ಹಾಕಕ್ಕೆ ಆಗ್ತಾ ಇಲ್ಲ. ಈ ಥರದ ವಿಚಾರಗಳಿಗೆ ಏನು ಹೇಳ್ತೀರಾ ನೀವು? ಸರ್ ತಪ್ಪದು ಫಸ್ಟು. ಆ್ಯಂಡ್ ಕರ್ನಾಟಕದಲ್ಲೂ ಬೇಸಿಕಲಿ ಕಮ್ಮಿ ಆಗಿದೆ ವೋಟಿಂಗ್ ಶೇರ್ ಕಮ್ಮಿ ಆಗಿದೆ. ಸೊ ನಾವು ಇಲ್ಲಿರೋರು ವೋಟ್ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿರೋರು ಎಲ್ಲಿಗೆ ಹೋಗಿದ್ದಾರೆ ಅಂಥವ್ರಿಗೆ ಏನು ಹೇಳ್ತೀರಿ ನೀವು? ಯಾಕಷ್ಟು ಮಕ್ಕೋಗಿರಿ ಅಂತೀನಿ ಫಸ್ಟ್. ಅವರಿಗೆ ಏನು ಮಾತಾಡೋದು ಸೋಷಿಯಲ್ ಮೀಡಿಯಲ್ಲಿ ಮಾಡೋದು ಎಲ್ಲ ಈಸಿ. ಹೋಗಿ ಒಂದು ಲೈನೇ ಇರಲಿಲ್ಲ. ನಾನು ವೋಟ್ ಹಾಕ್ಬೇಕಾರೆ ಲೈನ್ ಇರಲಿಲ್ಲ. ಲೈಕ್ ನಂದು ಶಿಫ್ಟ್ ಬಂದುಬಿಟ್ಟು 2 o'clock ಇತ್ತು. ಸೊ ನಾನು 6 o'clock ಹೋಗಿ ವೋಟ್ ಮಾಡಿ ಬಂದೆ. ಸೊ ರೀಸನ್ಸ್ ಏನು 100 ಬೇಕಾದ್ರೆ ಕೊಡ್ಬೋದು ನಾವು, ಬಟ್ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಇವಾಗ ನನಗೊಂದು ಚೇಂಜ್ ಬೇಕು ಅಂತ ಹೇಳಿದ್ರೆ ಮಾಡಲೇಬೇಕಾಗುತ್ತೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಅಭಿಷೇಕ್ ಅಂತ. ಥ್ಯಾಂಕ್ ಯು. ನಮಸ್ತೆ, ನಿಮ್ಮ ಹೆಸರು? ಕಬೀರ್ ಅಹಮದ್. ಹಾಂ, ಕಬೀರ್ ಅಹಮದ್. ಓಕೆ. ಎಲೆಕ್ಷನ್ ಮುಗ್ದಿದೆ ಕರ್ನಾಟಕದಲ್ಲಿ. ಇನ್ನೇನು ಜೂನ್ 4ನೇ ತಾರೀಕು ರಿಸಲ್ಟ್ ಬರುತ್ತೆ. ಯಾರು ಗೆಲ್ಬೋದಣ್ಣ ನಿಮ್ಮ ಪ್ರಕಾರ? ಹಂಗಿರೋದು ನೋಡಿದರೆ ಕಾಂಗ್ರೆಸ್ಸೇ ಮುಂದೆ ಬಂದಂಗಿದೆ. ಕಾಂಗ್ರೆಸ್ ಗೆಲ್ಲುತ್ತಾ? ಕಾಂಗ್ರೆಸ್ಸು ಸುಮಾರು ಮಿತ್ರ ಪಕ್ಷಗಳ ಜೊತೆಗೆ ಇಂಡಿಯಾ ಅಲೈನ್ಸ್ ಅಂತ ಒಂದು ಒಕ್ಕೂಟ ಮಾಡ್ಕೊಂಡಿದೆ. ಅಂದರೆ ಎಲ್ಲ ಭಾಗದಲ್ಲೂ ಕಾಂಗ್ರೆಸ್ ಸ್ಪರ್ಧೆ ಮಾಡಿಲ್ಲ, ಕೆಲವೇ ಭಾಗಗಳಲ್ಲಿ ಮಾತ್ರ ಮಾಡಿರೋದು. ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮಾತ್ರ ಇದೆಯಲ್ಲ, ಕಾಂಗ್ರೆಸ್ಸೇ ಬರುತ್ತೆ. ಲೋಕಸಭಾ ಚುನಾವಣೆ ಅಲ್ವಾ ಇದು? ಲೋಕಸಭಾ ಚುನಾವಣೆ ಆದ್ರೂ ಈ ಸಲ ಕಾಂಗ್ರೆಸ್ಸೇ ಬರ್ಬೋದು, ಮೋಸ್ಟ್ಲಿ ಅದೇ ಬರುತ್ತೆ. ಕಾಂಗ್ರೆಸ್ ಬಂದರೆ ಯಾರು ಪ್ರಧಾನಮಂತ್ರಿ ಆಗ್ತಾರೆ? ಅದು ಹೇಳಕ್ ಬರಲ್ಲ ಸರ್, ಯಾಕಂದ್ರೆ ಅವರೇ ಇದು ಮಾಡಿಲ್ಲ ಅಂದ್ರೆ ನಾವು ಹೆಂಗೆ ಹೇಳ್ಬೋದು? ಅಂದರೆ ಅವರು ಇನ್ನು ಫಿಕ್ಸ್ ಮಾಡಿಲ್ವಾ ಯಾರು ಪ್ರಧಾನಮಂತ್ರಿ ಅಂತ? ಯಾರಂತ ನಮಗೆ ಇನ್ನು ಅವ್ರು ಆ ಕಡೆಯಿಂದ ಫಿಕ್ಸ್ ಆಗಿಲ್ಲ. ಇಲ್ಲ ಅಂತೂ ಸಿದ್ದರಾಮಯ್ಯ ಇದ್ದಾರೆ. ಇನ್ನೇನು ಈ ಸ್ಟೇಟಿಗೆ ನಮ್ಗೆ ಸಿದ್ದರಾಮಯ್ಯ ಇದ್ದಾರೆ. ಸೆಂಟ್ರಲ್ಗೆ ಯಾರಾಗ್ತಾರೆ ಅಂತ ಹೇಳಕ್ ಬರಲ್ಲ. ಅಂದರೆ ಗೆಲ್ತಾರೆ ಒಟ್ಟಿನಲ್ಲಿ? ಗೆಲ್ಬೋದು. ಎಷ್ಟು ಸೀಟ್ ಬರ್ಬೋದು ಕಾಂಗ್ರೆಸ್ಸಿಗೆ? ಸೀಟ್ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ 75% ಅವರೇ. ಅಲ್ಲ, ಅಂದಾಜು ಎಷ್ಟು ಸೀಟ್ ಗೆಲ್ಬೋದು ಅಂತ? 300 ಗಂಟೆ. 300ರಲ್ಲಿ ಅವ್ರು ಸ್ಪರ್ಧೆನೇ ಮಾಡಿಲ್ವಲ್ಲ? ಹೌದು, 300 ಸೀಟ್ಗೆ ಅವ್ರು ಸ್ಪರ್ಧೆನೇ ಮಾಡಿಲ್ಲ. ಯಾಕಂದ್ರೆ ಇಂಡಿಯಾ ಅಲೈನ್ಸ್ ಒಕ್ಕೂಟದಲ್ಲಿದ್ದಾರೆ ಅವರು. ಬೇರೆ ಬೇರೆ ಒಕ್ಕೂಟಗಳಿಗೆ ಎಲ್ಲ ಸೇರಿನೇ 300 ಬರ್ಬೋದು ಅಂತ. ಅಂದ್ರೆ ಅವಾಗ ಕಾಂಗ್ರೆಸ್ ಒಂದೇ ಆಗೋದಿಲ್ಲ, ಬೇರೆ ಬೇರೆ ಒಕ್ಕೂಟಗಳಾಗ್ತಾವ. ಎಲ್ಲ ಸೇರಿ ತಾನೇ ಇಂಡಿಯಾ ಅಲೈನ್ಸ್ ಇರೋದೀಗ. ಅದೇ ಬರುತ್ತೆ ಅಂತ. 300 ಸೀಟ್ ಬರುತ್ತೆ. 300 ಸೀಟ್ ಬರುತ್ತೆ. ಕರ್ನಾಟಕದಲ್ಲಿ ಎಷ್ಟು ಗೆಲ್ಬೋದು? ಕರ್ನಾಟಕದಲ್ಲಿ 90% ಕಾಂಗ್ರೆಸ್ಸೇ ಬರುತ್ತೆ. ಅಂದ್ರೆ ಈಗ 28 ಸೀಟ್ ಇದೆ, ಅದರಲ್ಲಿ ಎಷ್ಟು ಗೆಲ್ಬೋದು? 28 ಇದೆ ಅಂದ್ರೆ 20 ಸೀಟ್ ಅಂತೂ ಗ್ಯಾರಂಟಿ. 20 ಸೀಟ್ ಗೆಲ್ತಾರೆ. ಪ್ರಧಾನಿ ಯಾರಾಗ್ತಾರೆ ಅಂತ ನಿಮ್ಗೆ? ಅದು ಇಂಡಿಯಾ ಅಲೈನ್ಸ್ ಇಂದಾನೆ ಯಾರು ಆಗಬೇಕು? ಹೋಗ್ಲಿ, ಯಾರು ಆಗಬೇಕು?
ಅದೇ ಹೆಂಗೆ ಹೇಳಕ್ ಬರುತ್ತೆ, ಇಂಡಿಯಾ ಅಲಯನ್ಸ್ ಅಲ್ಲಿ ಅವರು ಕುತ್ಕೊಂಡು ತೀರ್ಮಾನ ಮಾಡ್ಕೊಂಡು 4-5 ಹೆಸರು ಇಕ್ಕಿದ್ರೆ ಅದಕ್ಕೆ ಅವಾಗ ಹೇಳ್ಬೋದು. ಈಗಲೇ ಹೇಳಿ ಅಂದ್ರೆ ಹೆಂಗೆ ಹೇಳಕ್? ಅವ್ರ ತೀರ್ಮಾನ ಬಿಡಿ ಅಣ್ಣ, ನಿಮ್ಮ ಅನಿಸಿಕೆ ಯಾರು ಆಗಬೇಕು ಅಂತ? ನಮ್ಮ ಅನ್ನಿಸಿಗೆ ಇಲ್ಲ, ರಾಹುಲ್ ಗಾಂಧಿನೇ ಬರಬೇಕು. ಕಡೆ ಕಾಂಗ್ರೆಸ್ ಯಾಕೆ 200 ರೂಪಾಯಿ ಕೊಡ್ತಾವ್ರೆ. ಎಲ್ಲ ಲೇಡೀಸ್ ಆಲ್ಮೋಸ್ಟ್ ಎಲ್ಲ ಲೇಡೀಸು ಕಾಂಗ್ರೆಸ್ಗೆ ಹಾಕ್ತಾ ಇರೋದು. ಬಿಜೆಪಿ ಕೊಡಲ್ಲ, ಬಿಜೆಪಿಗೆ ಹಾಕ್ಬಿಟ್ರೆ ಸೋಲ್ತಾರೆ ಅಂತ ಯಾರು ಕೊಡ್ತಾ ಇಲ್ಲ. ಆಲ್ಮೋಸ್ಟ್ ಕಾಂಗ್ರೆಸ್ ಅಣ್ಣ. ಅಂದ್ರೆ ಈ ಫ್ರೀ ಆಗಿ 22-23 ಹೊಡಿತಾರೆ ಸರ್ ಕರ್ನಾಟಕದಲ್ಲಿ. ದೇಶಾದ್ಯಂತ ನಂತರ ಮೋದಿ ಬರ್ತಾನೆ ಸರ್ ಪಕ್ಕ. ಇಲ್ಲಿ ಕಾಂಗ್ರೆಸ್ ಇಲ್ಲಿ ಕಾಂಗ್ರೆಸ್ ಬಿಡ್ತದೆ, ಆ ಕಡೆ ಮೋದಿನೇ ಬರ್ತಾರೆ. ಅದೇ ಹೆಂಗ್ ಹೇಳ್ತೀರಿ? ಅದು ಹೆಂಗೆ ಹೇಳ್ತೀನಿ ಅಂದ್ರೆ ಆ ಕಡೆ ಎಲ್ಲ ಅವ್ರ ಕಡೆ ಏನೋ ನನ್ಗೆ ಗೊತ್ತಿಲ್ಲ, ಆಲ್ಮೋಸ್ಟ್ ಹೇಳ್ತಾ ಇದೀನಿ ಆ ಕಡೆ ಎಲ್ಲ ಮೋದಿಂದೆ. ಈಗ ಅದೇ ಹೆಂಗೆ ಅಂತ? ಈಗ ದೇಶಾದ್ಯಂತನೂ ಫ್ರೀ ಕೊಡ್ತೀನಿ ನಾನು 2,000 ರೂಪಾಯಿ 1 ಲಕ್ಷ ಅವೆಲ್ಲ ಸುಳ್ಳು ಸರ್, ಅದೆಲ್ಲ ಮೋಸ. ಅದು ಅವ್ರು ಕೊಟ್ಟರು ಕೊಡಲ್ಲ. ಈ ಕೊಡ್ತಾವ್ರಲ್ಲ ಈ ಕಾಂಗ್ರೆಸ್ ಅವರು, ಅದಕ್ಕೋಸ್ಕರ ಆಗ್ತಾವ್ರೆ ಲೇಡೀಸು. ಬಿಜೆಪಿ ಅವ್ರು ಕೊಡ್ತೀನಿ ಅಂದ್ರೆ ಅದು ಯಾರ ನಂಬಿಕೆಯಿಂದ ಬಿಜೆಪಿ ಅವ್ರು ಕೊಡ್ತಾರೆ ಅಂತ ಹಾಕ್ಬೇಕು? ಈಗ ಕೊಡ್ತಾರ ಆಲ್ಮೋಸ್ಟ್, ಅದಕ್ಕೆ ಕಾಂಗ್ರೆಸ್ಗೆ ಹಾಕ್ತಾರೆ. ಅಲ್ಲಿ ಇಂಡಿಯಾದಲ್ಲಿ ಬಿಡಿ, ಅದು ಆ ಕಡೆ ಎಲ್ಲ ಮೋದಿ ಕೊಡ್ತೀವಿ ಅಂತ ಹೇಳೋರಲ್ಲ. ಅಲ್ಲಿ ಕೊಡ್ತೀನಿ ಅಂದ್ರೆ ಬಿಡ್ತೀವಿ, ಒಟ್ಟು ಮೋದಿನೇ ಆ ಕಡೆ. ಇಂಡಿಯಾ ಆಲ್ ಓವರ್ ಇಂಡಿಯಾ ಮೋದಿ. ಕರ್ನಾಟಕದಲ್ಲಿ ಎಷ್ಟು ಸೀಟ್ ಗೆಲ್ಲುತ್ತೆ ಕಾಂಗ್ರೆಸ್? 22 ಹೊಡ್ತೀವಿ. 22 ಸೀಟು ಪಕ್ಕ ಕಾಂಗ್ರೆಸ್. ದೇಶದಲ್ಲಿ ಎಷ್ಟು ಗೆಲ್ಲುತ್ತೆ? ಅದು ಆಲ್ಮೋಸ್ಟ್ ನಂಗೆ ಗೊತ್ತಿಲ್ಲ ಸರ್, ಅಷ್ಟೊಂದು ಐಡಿಯಾ ಇಲ್ಲ. ಇನ್ನೇನಿಲ್ಲ ಸರ್. ಯಾರು ಪ್ರಧಾನಮಂತ್ರಿ ಯಾರಾಗ್ತಾರೆ ಹಂಗಾರೆ? ಸೋನಿಯಾ ಗಾಂಧಿ ಆಗ್ಬೇಕು, ಇಲ್ಲಾಂದ್ರೆ ಅವ್ರು ರಾಹುಲ್ ಗಾಂಧಿ ಆಗ್ಬೇಕು, ಯಾರೋ ಒಬ್ರು ಆಗ್ಬೇಕು ಸರ್. ರೀ ಇವಾಗಷ್ಟೇ ಬಿಜೆಪಿ ಗೆಲ್ಲುತ್ತೆ ಅಂದ್ರಿ. ಅಲ್ಲ ಗೆದ್ರೆ, ಇಲ್ಲಾಂದ್ರೆ ಮೋದಿನೇ ಮುಂದುವರ್ಸ. ಇಲ್ಲಾಂದ್ರೆ ಅಮಿತ್ ಶಾ ಇದ್ದಾನೆ, ಅವ್ರು ಬಿಡ್ತಾರ, ಯಾರೊಬ್ರು ಹಂಚ್ಕೋತಾರೆ ಅಷ್ಟೇ ಸರ್. ಓಕೆ ಸರ್.